ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಶಾಸಕ ವಿಜಯಾನಂದ ಕಶ್ಯಪ್ಪನವರ ನಡುವೆ ಭಿನ್ನಾಭಿಪ್ರಾಯ ವಿಚಾರ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಶಾಸಕ ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿಕೆ. ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಶಾಸಕ ವಿಜಯಾನಂದ ಕಶ್ಯಪ್ಪನವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಆ ಭಿನ್ನಾಭಿಪ್ರಾಯ ಬಗ್ಗೆ ಹರಿಯಲಿ ಅನ್ನೋದು ಪಂಚಮಸಾಲಿ ಸಮಾಜದ ಹೆಬ್ಬಯಕೆ. ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತು ನನಗೆ ಗೊತ್ತಿಲ್ಲ. ಶ್ರೀಗಳು ಮನನೊಂದು ಸ್ವಲ್ಪ ಹಿಂಸೆ ಆಗಿದ್ದಕ್ಕೆ ಬಾಗಲಕೋಟೆಯ ಆಸ್ಪತ್ರೆಯಲ್ಲಿ ಇದ್ರು. ನಿನ್ನೆ ಆರೋಗ್ಯ ವಿಚಾರಿಸಿದ್ದೇನೆ. ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸಮಾಜದ ಹಿರಿಯರು ಸೇರಿಕೊಂಡು ಸಂಧಾನ ಸಭೆ ಮಾಡುವಂತಹ ನಿರ್ಣಯ ತೆಗೆದುಕೊಂಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಸಮಾಜ ಹಿರಿಯರು, ಶಾಸಕರು, ರಾಜ್ಯಸಭಾ ಸದಸ್ಯರು ಸೇರಿಕೊಂಡು ಬೆಂಗಳೂರಿನಲ್ಲಿ ಸಭೆ ಮಾಡಿ ಶಮನ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಚಪ್ಪಾಳೆ 2 ಕೈಯಿಂದ ಆಗಬೇಕು. ಕಶ್ಯಪ್ಪನವರ 2 ಹೆಜ್ಜೆ ಹಿಂದೆ ಸರಿಯಬೇಕು. ಶ್ರೀಗಳು 2 ಹೆಜ್ಜೆ ಹಿಂದೆ ಸರಿದು ಸಂಧಾನ ಆದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಆಗುತ್ತೆ. ಅದು ಆಗದಿದ್ದರೆ ಮೂಲಪೀಠ ಅಲ್ಲೇ ಇಟ್ಟು ಶ್ರೀಗಳಿಗೆ ಸಮಾಜ ಸಂಘಟನೆಗೆ ಅನುಕೂಲ ಆಗುವಂತಹ ಅವರು ಅಪೇಕ್ಷೆ ಪಟ್ಟ ಊರಲ್ಲಿ ಮತ್ತೊಂದು ಶಾಖಾಪೀಠ ಮಾಡ್ತೇವೆ. ಜಯ ಮೃತ್ಯುಂಜಯ ಶ್ರೀಗಳಿಗೆ ಬೆನ್ನೆಲುಬಾಗಿ ನಾವು ನಿಲ್ಲುತ್ತೇವೆ. ನಾನು, ಬಸನಗೌಡ ಪಾಟೀಲ್ ಉತ್ನಾಳ, ಸಿದ್ದು ಸವದಿ, ಶಿವಶಂಕರ, ಅರವಿಂದ ಬೆಲ್ಲದ, ಮುರುಗೇಶ ನಿರಾಣಿ ಎಲ್ಲರೂ ಶ್ರೀಗಳ ಬೆನ್ನಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ ಮಾಡಿದರು. 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅಂದು ಗೃಹ ಮಂತ್ರಿ ಆಗಿದ್ರು. ಸೂಕ್ತವಾದ ಬಂದೋಬಸ್ತ್ ಕಟ್ಟಿದ್ದೆವು. ಅರಮನೆ ಮೈದಾನದಲ್ಲಿ ಪರವಾನಿಗೆ ಇಲ್ಲದೆ ಸಭೆ ಮಾಡಿದ್ರು. ಪರ್ಮಿಷನ್ ಕೊಟ್ಟಿದ್ದೆವು. ಮುಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅವಧಿಯಲ್ಲಿ ನಾನು ಲೋಕೋಪಯೋಗಿ ಸಚಿವನಾಗಿದ್ದಾಗ ಸರ್ಕಾರ ಮತ್ತು ಸಮಾಜದ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿದ್ದೇನೆ. ಬೊಮ್ಮಾಯಿ ಅವರ ಮನೆ ಮುಂದೆ ಪ್ರತಿಭಟನೆ ಕೂಡುತ್ತೇನೆ ಅಂದಾಗ ಮನೆ ಒಳಗೆ ಕುಳಿತುಕೊಳ್ಳಿ ಅಂತ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳ್ತಿದ್ರು. ನಮ್ಮ ಸರ್ಕಾರ ಬಂದು 24 ಗಂಟೆಯೊಳಗೆ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡುತ್ತೇವೆ ಅಂತ ವಿಜಯಾನಂದ ಕಶ್ಯಪ್ಪನವರು ಹೇಳಿದರು. ನಾವು ವಾದ ವಿವಾದ ಮಾಡಲು ಹೋಗಿಲ್ಲ. ಅವರು ಕೆಲಸದ ಒತ್ತಡದಲ್ಲಿ 24 ಗಂಟೆ ಮರೆತಂತೆ ಕಾಣುತ್ತೆ. ಈಗಲಾದರೂ ಅವರು ಪ್ರಯತ್ನ ಮಾಡಿ 2A ಮೀಸಲಾತಿ ಕೊಡಿಸಿದ್ರೆ ಪಂಚಮಸಾಲಿ ಸಮಾಜ ಅವರಿಗೆ ಋಣಿಯಾಗಿ ಇರುತ್ತೆ. ವರದಿ ಚಂದ್ರಶೇಖರ ಗೌಡ ಪಾಟೀಲ, ನರಗುಂದ. ಶ್ರೀಗಳು ಮತ್ತು ಶಾಸಕ ಮಿತ್ರ ಕಾಶಪ್ಪನವರ ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾಗಿದೆ. ಆ ಭಿನ್ನಾಭಿಪ್ರಾಯ ಬಗೆಹರಿಲಿ ಅನ್ನೋದು ಈ ನಾಡಿನ ಪಂಚಮಸಾಲಿ ಸಮಾಜದ ಒಂದು ಹೆಬ್ಬಯಕೆ ಆಗಿದೆ. ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತು ನನಗಂತೂ ಗೊತ್ತಿಲ್ಲ. ಶ್ರೀಗಳು ಮನನೊಂದು ಸ್ವಲ್ಪ ಹಿಂಸೆ ಆಗಿದ್ದಕ್ಕೆ ಬಾಗಲಕೋಟೆ ಆಸ್ಪತ್ರೆಯಲ್ಲಿದ್ದರು. ನಾನು ನಿನ್ನೆ ಹೋಗಿ ಆರೋಗ್ಯ ವಿಚಾರಿಸ್ಕೊಂಡು ಬಂದೇನೆ. ಗುಣಮುಖರಾಗಿ ನಿನ್ನೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಸಮಾಜದ ಹಿರಿಯರು ಸೇರಿಕೊಂಡು ಒಂದು ಸಂಧಾನ ಸಭೆಯನ್ನು ಮಾಡುವಂಥ ನಿರ್ಣಯವನ್ನು ನಿನ್ನೆ ತೆಗೆದುಕೊಂಡೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ಸಮಾಜದ ಹಿರಿಯರು, ಸಮಾಜದ ಶಾಸಕರು, ಆಮೇಲೆ ರಾಜ್ಯಸಭಾ ಸದಸ್ಯರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಶಮನವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಚಪ್ಪಾಳೆ 2 ಕೈಲೇ ಆಗಬೇಕು. ಕಾಶಪ್ಪನವರು 1-2 ಹೆಜ್ಜೆ ಹಿಂದಕ್ಕೆ ಸೇರಬೇಕು. ಶ್ರೀಗಳು 1-2 ಹೆಜ್ಜೆ ಹಿಂದಕ್ಕೆ ಸರಿದ ಸಂಧಾನ ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗೈತಿ. ಅದು ಆಗಲಿಲ್ಲ ಅಂದ್ರೆ ಮೂಲ ಪೀಠವನ್ನು ಅಲ್ಲೇ ಇಟ್ಟು ಶ್ರೀಗಳಿಗೆ ಅನುಕೂಲವಾಗುವಂಥ, ಅವರ ಸಮಾಜ ಸಂಘಟನೆಗೆ ಅನುಕೂಲವಾಗುವಂಥ, ಅವರು ಅಪೇಕ್ಷೆಪಟ್ಟ ಗ್ರಾಮಗಳಲ್ಲಿ, ಅಪೇಕ್ಷೆಪಟ್ಟ ನಗರದಲ್ಲಿ, ಅಪೇಕ್ಷೆಪಟ್ಟ ಗ್ರಾಮದಲ್ಲಿ ಮತ್ತೊಂದು ಶಾಖಾಪೀಠವನ್ನು ಮಾಡಿ ಶ್ರೀಗಳಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ. ಯಾವುದೇ ಕಾಲಕ್ಕೂ ನಾನಾಯ್ತು, ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸಿದ್ದು ಸವದಿ ಇರ್ಬೋದು, ಶಿವಶಂಕರ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಮುರುಗೇಶ್ ನಿರಾಣಿ ಸಾಹೇಬ್ರು ಇರ್ಬೋದು, ಎಲ್ಲರ ಶ್ರೀಗಳ ಬೆನ್ನಿಗೆ ನಾವು ಬೆಂಗಾವಲಾಗಿ ನಿಂದಿರ್ತೇವೆ. ನೋಡ್ರಿ, ಅತ್ಯಂತ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಾಡಿದ್ರು ಜಯ ಮೃತ್ಯುಂಜಯ ಸ್ವಾಮೀಜಿಯವರು. ಸುಮಾರು 750 ಕಿಲೋಮೀಟರ್ ಪಾದಯಾತ್ರೆ. ಬಸವರಾಜ ಬೊಮ್ಮಾಯಿ ಸಾಹೇಬರು ಅವತ್ತಿನ ಗೃಹ ಮಂತ್ರಿಗಳು, ಅವರಿಗೆ ಸೂಕ್ತವಾದಂಥ ಬಂದೋಬಸ್ತನ್ನು ಕೊಟ್ಟಿದ್ವಿ. ನಾವು ಅರಮನೆ ವಿಧಾನದೊಳಗೆ ಪರ್ಮಿಷನ್ ತೊಗೊಳ್ದೆ ಸಭೆ ಮಾಡಿದ್ರು ನಾವು ಅನುಮತಿ ಕೊಟ್ಟಿವಿ. ಮುಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಲೋಕೋಪಯೋಗಿ ಸಚಿವನಾದಾಗ, ಯಡಿಯೂರಪ್ಪ ಸಂಪುಟದಲ್ಲಿ, ಸಾಹೇಬರ ಸಂಪುಟದಲ್ಲಿ ನಾನು ಸಚಿವನಿದ್ದಾಗ ಸರ್ಕಾರ ಮತ್ತು ಸಮಾಜದ ನಡುಕ ಕೊಂಡಿಯಾಗಿ ನಾನು ಕೆಲಸ ಮಾಡಿದ್ದೆ. ಬೊಮ್ಮಾಯಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಕುಂಡಿರ್ತಾರೆ ಅಂದಾಗ ಮನೆ ಮುಂದೆ ಕುಂಡಿರಬೇಡ್ರಿ, ಮನೆ ಒಳಗೆ ಕುಂಡ್ರಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಅಂದಿನ ಮುಖ್ಯಮಂತ್ರಿಗಳು. ಆವಾಗ ಕಾಶಪ್ಪನವ್ರು ಏನು ಹೇಳಿದರು, ನಮ್ಮ ಸರ್ಕಾರ ಬಂದ 24 ಗಂಟೆಗಳ ಒಳಗಾಗಿ
ನಮ್ಮ ಸರ್ಕಾರ ಬಂದ 24 ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡ್ತೇನೆ ಅಂತ ಹೇಳಿದರು. ನಾನು ವಾದ ವಿವಾದ ಮಾಡೋಕ್ಕೆ ಹೋಗಿಲ್ಲ. ಅವರೇನೋ ಕೆಲಸದ ಒತ್ತಡ ನಡುಕ 24 ಗಂಟೆ ಮರ್ತಂಕ ಅಂತೈತಿ. ಈಗಲಾದರೂ ಅವರು ಪ್ರಯತ್ನ ಮಾಡಿ 2A ಮೀಸಲಾತಿಯನ್ನು ಕೊಡಿಸಿದ್ರೆ ಸಮಾಜ ಅವರಿಗೆ ಋಣಿಯಾಗಿ ಇರ್ತೈತಿ.